ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಾವೀಗೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸಿ ಆ ವಾಕ್ಯದಲ್ಲಿ ಜೀವನವನ್ನು ಪ್ರಾರಂಭಿಸುತ್ತಿದ್ದೇವೆ. ಎಷ್ಟು ಜನರ ಜೀವನವಾಗಿದೆ ಪ್ರತಿನಿತ್ಯವೂ ಸರ್ವಶಕ್ತನಾದ ದೇವರಿಂದ, ದೇವರ ವಾಕ್ಯದಿಂದ ಅನುಗ್ರಹಿಸಲ್ಪಡುತ್ತಿರುವುದು. ಹಲ್ಲೆಲೂಯ! ಇದೊಂದು ನಮಗೆ ಬಲವು, ಶಕ್ತಿಯೂ ಆಗಿದೆ. ಇಂದು ನಾವು ಆಲಿಸುವ ವಾಕ್ಯ ನಿನ್ನೆ ನಾವು ಆಲಿಸಿದ ಅದೇ ಅಧ್ಯಾಯದಿಂದ ಆರಿಸಲಾಗಿದೆ. ಕೀರ್ತನೆಗಳು 3ನೇ ಅಧ್ಯಾಯ 5ನೇ ವಾಕ್ಯ. ನಾವು ಅನೇಕ ವ್ಯಕ್ತಿಗಳು ವಾಕ್ಯವನ್ನು ಆಲಿಸಿ ಜೀವಿಸಲು ಪ್ರಾರಂಭಿಸಿದ ನಂತರ ಅನುಭವಿಸುವ ಕಾರ್ಯವಾಗಿದೆ ನಾವು ಈಗ ದೇವರ ವಾಕ್ಯದಲ್ಲಿ ಆಲಿಸುವುದು. ಆಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು, ಕಾಯ್ದು ಕಾಪಾಡುವನು ಪ್ರಭು ನನ್ನನ್ನು. ಪ್ರಿಯರೇ, ಅನಾವಶ್ಯಕತೆಯ ಭಯವು, ಗಾಬರಿಯು, ಗೊಂದಲವು ನಮಗೇಕೆ? ನಾವು ದೇವರ ಕರಗಳಲ್ಲಿ ಆಗಿದ್ದೇವೆ. ದೇವರ ಕರಗಳಲ್ಲಿ ಆಗಿದ್ದೇಯ ಮಗುವೆ ನೀನು. ನಿಮ್ಮನ್ನು ನೋಡಿ ಅನೇಕರು ಅನೇಕ ಕಾರ್ಯಗಳನ್ನು ಹೇಳುತ್ತಾರೆ, ವಿಮರ್ಶಿಸುತ್ತಾರೆ, ತಲೆ ತಗ್ಗಿಸುತ್ತಾರೆ, ತಮಾಷೆ ಮಾಡುತ್ತಾರೆ, ಮಾನಸಿಕವಾಗಿ ಹಿಂಸೆ ನೀಡುತ್ತಾರೆ. ನೀವು ಒಮ್ಮೆ ವಿಶ್ವಾಸದಲ್ಲಿ ಹೇಳಿ ಪ್ರಿಯರೇ, ನಾನು ದೇವರ ಕರಗಳಲ್ಲಾಗಿದ್ದೇನೆ. ಹಲ್ಲೆಲೂಯ! ನಾನು ಆಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು. ಅದಕ್ಕೆ ಕಾರಣವಿದೆ, ನಾನು ದೇವರ ಕರಗಳಲ್ಲಿ ಆಗಿದ್ದೇನೆ. ಹಲ್ಲೆಲೂಯ! ಇದನ್ನು ಯಾರು ಹೇಳಿದ್ದು ಎಂದು ನಿಮಗೆ ಗೊತ್ತೇ? ಕೀರ್ತನೆಗಾರ ದಾವಿದನು ತನ್ನ ಮಗನಲ್ಲಿ ಹೇಳಿದ ಮಾತಾಗಿದೆ ಇದು. ಮಗ ಸಮೇತ ವಿರೋಧಿಯಾದಾಗ ದಾವಿದನು ಹೇಳಿದ ನುಡಿಯಾಗಿದೆ, ನಾನು ಆಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು ಎಂದು. ಆ ಒಳ್ಳೆ ಒಂದು ವಿಶ್ವಾಸವಿದೆ ಎಂದು ದಾವಿದನು ನುಡಿದನು. ನಾನು ದೇವರ ಕರಗಳಲ್ಲಿ ಆಗಿದ್ದೇನೆ ಎಂದು. ಹಲ್ಲೆಲೂಯ! ಪ್ರಿಯರೇ, ನಾವು ದೇವರ ಕರಗಳಲ್ಲಿ ಎಂದು ನಿಮಗೆ ವಿಶ್ವಾಸವಿದೆಯಾ? ಇಲ್ಲವಾದರೆ ಹಿಂದೆ ಸ್ವೀಕರಿಸಿರಿ. ನಾವು, ನಮ್ಮ ಕುಟುಂಬವು ದೇವರ ಕರಗಳಲ್ಲಿ ಆಗಿದ್ದೇವೆ ಎಂದು. ಹಲ್ಲೆಲೂಯ! ನನ್ನ ಜೀವನ ಪೂರ್ತಿ ದೇವರ ಕರಗಳಲ್ಲಿ ಆಗಿದೆ. ಮನುಷ್ಯರ ಕರಗಳಲ್ಲಿ, ಬುದ್ಧಿಯಲ್ಲಿ ಅಲ್ಲ ನನ್ನ ಭವಿಷ್ಯ ಇರುವುದು. ಒಂದು ಮನುಷ್ಯ ನನ್ನನ್ನು ಕುಗ್ಗಿಸಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ. ಮನುಷ್ಯನು ನನ್ನನ್ನು ನಾಶ ಮಾಡುತ್ತಾನೆ ಎಂದು ಒಮ್ಮೆಯೂ ನಾವು ಹೇಳಬಾರದು. ದೇವರ ಕರಗಳಲ್ಲಾಗಿದೆ ನಮ್ಮ ಜೀವನವು. ಯಾವ ಕೇಡು ಸಂಭವಿಸಿದಂತೆ ದೇವರು ಸುರಕ್ಷಿತರಾಗಿ ನಮ್ಮನ್ನು ಕಾಪಾಡುತ್ತಾರೆ. ಅವರ ಕರಗಳಲ್ಲಿ ನಮ್ಮನ್ನು ಸಂರಕ್ಷಿಸುತ್ತಾರೆ. ಹಲ್ಲೆಲೂಯ! ಆಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವನು, ಕಾಯ್ದು ಕಾಪಾಡುವನು ಪ್ರಭು ನನ್ನನ್ನು. ಈ ವಾಕ್ಯವನ್ನು ಪ್ರತಿನಿತ್ಯ ನಾವು ಹೇಳಬೇಕು, ಧ್ಯಾನಿಸಬೇಕು. ದಿನದಲ್ಲಿ ಅನೇಕ ಬಾರಿ ಈ ವಾಕ್ಯವನ್ನು ನುಡಿಯಬೇಕು. ಈ ವಾಕ್ಯ ನನಗಾಗಿ, ನಿನಗಾಗಿ ಮಗುವೆ ದೇವರು ನೀಡಿದ್ದು. ಹಲ್ಲೆಲೂಯ! ಪ್ರಭುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.